ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ತಾಯಿ ಆಣೆ ಅನ್ನುವಂಥದ್ದನ್ನು ಸಿನಿಮಾ ಮಾಡಿದ್ದಾರೆ, ಅದೇ ಮದರ್ ಪ್ರಾಮಿಸ್. ಸೊ ನಾನು ನೋಡ್ಕೊಂಬಂದು ಏನು ಅನ್ನಿಸ್ತು, ಏನು ಕತೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಯೂಶಲಿ ಮದರ್ ಪ್ರಾಮಿಸ್ಸು, ತಾಯಿ ಆಣೆ ಅನ್ನುವಂಥದ್ದು ನಾವು ಕೇಳಿರುವಂಥ ಒಂದು ತುಂಬಾ ಒಂದು ವರ್ಡ್, ಇದನ್ನು ತುಂಬ ರಿಲೇಟೆಡಾಗಿ ಯೂಸ್ ಮಾಡ್ತಾ ಇರ್ತಾರೆ, ಅದನ್ನು ಕೇಳ್ತಾ ಇರ್ತೀವಿ ಆ್ಯಂಡ್ ಮಾತಾಡ್ತಾ ಇರ್ತೀವಿ ಕೂಡ ನಾವು ಕೂಡ. ಸೊ ಈ ಒಂದು ತಾಯಿ ಆಣೆ, ಮದರ್ ಪ್ರಾಮಿಸ್ ಅನ್ನುವಂಥದ್ದು ಸಿನಿಮಾದ ಒಂದು ಹೆಸರು ಕೇಳಿದಾಗಲೇ ನನಗೊಂಥರ ಏನಿದು ಮದರ್ ಪ್ರಾಮಿಸ್ ಅಂತ ಇಟ್ಬಿಟ್ಟಿದ್ದಾರೆ, ಏನಪ್ಪ ಇದು ಅಂತ ಒಂದು ಕನ್ಫ್ಯೂಷನ್ ಇತ್ತು, ಮತ್ತು ಕುತೂಹಲ ಕೂಡ ಅಷ್ಟೇ ಇತ್ತು. ಸಿನಿಮಾ ನೋಡ್ಕೊಂಬಂದೆ. ಸೊ ಏನು ಅನ್ನಿಸ್ತು ಅಂದರೆ ಹಾನೆಸ್ಟಾಗಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ, ಸಿನಿಮಾಕ್ಕೆ ಹೋಗೋಕ್ಕಿಂತ ಮುಂಚೆ ಸೊ ಈ ಸಿನಿಮಾನ ಲಾಜಿಕಲಿ ಥಿಂಕ್ ಮಾಡಿ, ಸೊ ಹಾಗಿರುತ್ತೆ ಹೀಗಿರುತ್ತೆ ಅನ್ನೋವಂಥದ್ದು, ಅದಾದ್ಮೇಲೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಸೊ ಅದನ್ನೆಲ್ಲ ಹೊರತುಪಡಿಸಿ ಒಂದು ಫ್ರೆಶ್ ಮೈಂಡಲ್ಲಿ ಹೋಗಿ, ಸೊ ಜಸ್ಟ್ ಫಾರ್ ಎಂಟರ್ಟೈನಿಂಗ್ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಮದರ್ ಪ್ರಾಮಿಸ್ಸು ಚಿಕ್ಕದಾಗ ಒಂದು ಕಥೆನ ಒಂದೇ ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ. ಎರಡು ಗ್ಯಾಂಗ್ಗಳ ನಡುವೆ ನಡೆಯುವಂಥ ವಾರು. ಸೊ ಅಲ್ಲಿ ಆಗುವಂಥ ಒಂದು ಡೆಲಿವರಿ, ಒಂದು ಸಮಸ್ಯೆನ ಅಲ್ಲಿಂದ ಒಂದು ಕತೆ ಚೆನ್ನಾಗಿ ನಡ್ಕೊಂಡೋಗಿ ಒಂದು ಕಾಮಿಡಿ ವಯಸ್ಸಲ್ಲಿ ಅಲ್ಲಿಂದ ಒನ್ ಬೈ ಒನ್ ಹೋಗ್ತಾ ಹೋಗುತ್ತೆ. ಸೊ ಫಸ್ಟ್ ಹಾಫಲ್ಲಿ ಒಂದು ರೀತಿ ಇದ್ದಂಥ ಸಿನಿಮಾ ಸೆಕೆಂಡ್ ಹಾಫಲ್ಲಿ ಇನ್ನೊಂದು ರೀತಿ ಆಗೋಗ್ಬಿಡುತ್ತೆ. ಸೊ ಈ ರೀತಿಯಾದಂಥ ಸಿನಿಮಾನ ಹೆಣೆದಿದ್ದಾರೆ. ಬಟ್ ಈ ಸಿನಿಮಾದಲ್ಲಿರುವಂಥ ಕ್ಯಾರೆಕ್ಟರ್ಸ್ಗಳ ಬಗ್ಗೆ ಮಾತಾಡಬೇಕು ಅನ್ನೋದಕ್ಕಿಂತ ಮುಂಚೆ ಸಿನಿಮಾದ ಪೋಸ್ಟರ್ಸ್ ಬಗ್ಗೆ ನಾನು ಸ್ವಲ್ಪ ಹೇಳ್ಬಿಡ್ತೀನಿ. ಸಿನಿಮಾದ ಪೋಸ್ಟರ್ಸ್ ನೋಡಿದಾಗ ರೆಗ್ಯುಲರ್ ಆಗಿ ನಾವು ಸಿನಿಮಾ ಪೋಸ್ಟರ್ನ ಬಿಟ್ಟು ಸೊ ಒಂದು ವಿಭಿನ್ನ ರೀತಿಯಲ್ಲಿ ಪೋಸ್ಟರ್ಸ್ಗಳು ಬಂದಿತ್ತು. ಎಲ್ಲ ಕ್ಯಾರೆಕ್ಟರ್ಸ್ಗಳದ್ದು ಸೇರಿಬಿಟ್ಟು ಒಂದು ಫೋಟೋ ತೆಗೆದುಬಿಟ್ಟು ಫ್ಯಾಮಿಲಿ ಫೋಟೋ ರೀತಿಯಲ್ಲಿ, ಒಂದು ಗ್ರೂಪ್ ಫೋಟೋ ರೀತಿಯಲ್ಲಿ ಇತ್ತು. ಸೊ ಅವಾಗ ಒಂಥರ ಕ್ಯೂರಿಯಸ್ ಕ್ರಿಯೇಟ್ ಮಾಡಿತ್ತು. ಬಟ್ ಸಿನಿಮಾದಲ್ಲೂ ಕೂಡ ಹಾಗೆ ಒಂದೊಂದು ಕ್ಯಾರೆಕ್ಟರ್ಸ್ಗಳು ಕೂಡ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಆ ಒಂದು ಬೆಂಗಳೂರು ಸಿಟಿಯನ್ನು ಒಂದು ಇಮ್ಯಾಜಿನೇಷನಲ್ಲಿ ತೋರಿಸಿರುವಂಥದ್ದು. ಸೊ ಅಲ್ಲಿ ಒಂದು RCB ಒಂದು ಸ್ಟಾರ್ಟಿಂಗಲ್ಲಿ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ ಮಾತ್ರ ಈಗ ಯಾರಪ್ಪ ಏನೈತಿ ಬೆಂಗಳೂರು, ಪ್ಯಾನ್ ಇಂಡಿಯಾ ನಮ್ದೈತಿ ಅನ್ನೋ ಒಂದೇನು ಸಾಂಗ್ ಇದೆ, ಆಲ್ಮೋಸ್ಟ್ ಈಗೆಲ್ಲ ತುಂಬ ವೈರಲ್ ಆಗಿದೆ. ಸೊ ಆ ಒಂದು ಸಾಂಗ್ ಇರ್ಬೋದು, ಒಂದು ರೀತಿಲಿ ಸಿನಿಮಾ ಇಂಪ್ರೆಸ್ ಮಾಡುತ್ತೆ. ಆ್ಯಂಡ್ ಈ ನಮ್ಮ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ಬೈಕ್ ತೊಗೊಳ್ಳುವಂಥ ವಿಚಾರ, ಕಾಲೇಜ್ ಟೈಮಲ್ಲಿ ನಾವು ಒಂದು ಬೈಕ್ ತೊಗೊಳ್ತೀವಿ ಅಂದಾಗ, ನಮ್ಮ ಒಂದು ಮಿಡಲ್ ಕ್ಲಾಸ್ ಲೈಫಲ್ಲಿ ನಾವೆಲ್ಲ ಫಸ್ಟ್ ತೆಗೆದುಕೊಳ್ಳುವಂಥ ಒಂದು ಬೈಕ್ ಆಗಿರ್ಬೋದು, ಹೀರೋ ಹೋಂಡಾ ಸ್ಪೆಂಡರ್ ಆಗಿರ್ಬೋದು. ಸೊ ಅದನ್ನು ಕೂಡ ತುಂಬ ಎಮೋಷ್ನಲ್ ಆಗಿ ಕೂಡ ತೋರಿಸಿದ್ದಾರೆ. ಬಟ್ ಒಟ್ಟಾರೆ ಈ ಸಿನಿಮಾದ ಮೇನ್ ಥಾಟ್ ಏನು ಅಂತಂದರೆ ಎಂಟರ್ಟೈನಿಂಗು ಆ್ಯಂಡ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲು ಆ್ಯಂಡ್ ಆ ಎರಡೂ ಒಂದು ಗ್ಯಾಂಗ್ಗಳ ಏನಿದೆ, ಆ ಎರಡು ಗ್ಯಾಂಗ್ಗಳ ಒಂದು ವಾರ್ನ ಒಂದು ಕಾಮಿಡಿ ರೂಪದಲ್ಲಿ ಪೂರ್ಣಚಂದ್ರ ಅವರು ಸ್ಕ್ರೀನ್ ಮೇಲೆ ತೊಗೊಂಬಂದಿದ್ದಾರೆ. ಸೊ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಸಿನಿಮಾ ಕಾಮಿಡಿ ಜಾನರಲ್ಲಿ ಸಖತ್ತಾಗಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ತುಂಬ ಪ್ರೀಮಿಯರ್ ಶೋಸ್ ಕೂಡ ಆಯಿತು. ಆ ಪ್ರೀಮಿಯರ್ ಶೋಗಳಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಮದರ್ ಪ್ರಾಮಿಸ್ ಸಿನಿಮಾಗೆ. ಸೊ ನೀವೇನಾದರೂ ಒಂದು ಸಿನಿಮಾ ಒಂದು ಕಾಮಿಡಿ ಜಾನರಲ್ಲಿ ಕೂತ್ಕೊಂಡು ಸಿನಿಮಾನ ನೋಡಬೇಕು, ಒಂದು ಎಂಜಾಯ್ ಮಾಡಬೇಕು ಅಂತಂದರೆ ಮದರ್ ಪ್ರಾಮಿಸ್ ಆಗಿ ಹೋಗಿ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಸಿನಿಮಾ. ಸೊ ಅಂತ ಇರ್ತೀವಿ ಕೆಲವೊಂದು ಟೈಮಲ್ಲಿ ಈ ಬೇರೆ ಭಾಷೆಗಳಲ್ಲಿ ಸಿನಿಮಾ ಬಂದಾಗ ಏನಾದ್ರು ಒಂದು ಟ್ರೈ ಮಾಡಿದಾಗ ನಮ್ಮಲ್ಲಿ ಯಾಕೆ ಮಾಡಲ್ಲ ಅಂತ. ಸೊ ಒಂದು ರೀತಿಲಿ ಹೊಸ ರೀತಿಲಿ ಟ್ರೈ ಮಾಡಿದ್ದಾರೆ ಪೂರ್ಣಚಂದ್ರ ಅವರು. ಅವ್ರದ್ದೊಂದು ಸ್ಟೈಲ್ ಕೂಡ ಇದೆ ಅದರಲ್ಲಿ ಕಾಣಿಸುತ್ತೆ. ಬಟ್ ಅವ್ರ ಸ್ಟೈಲ್ ಜೊತೆಗೇ ಒಂದು ಬೇರೆ ರೀತಿಯಲ್ಲಿ ಆಡಿಯನ್ಸ್ಗಳಿಗೆ ಮತ್ತು ಯೂತ್ಸ್ಗಳಿಗೆ ಒಂದು ರೀತಿಯಲ್ಲಿ ಖುಷಿ ಕೊಡುತ್ತೆ ಈ ಸಿನಿಮಾ. ಆ್ಯಂಡ್ ಸಖತ್ತಾಗಿದೆ ಆ್ಯಂಡ್ ಫ್ಯಾಂಟಾಸ್ಟಿಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಸಿನಿಮಾ ಮದರ್ ಪ್ರಾಮಿಸ್ಸು ಓವರಾಲ್ ಆಗಿ ಹೇಳಬೇಕು ಅಂದರೆ ಒಂದು ಕಾಮಿಡಿ ಎಂಟರ್ಟೈನರ್. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಯಾವುದೇ ರೀತಿಯಾದಂಥ ಒಂದು ಲಾಜಿಕ್ ಇಟ್ಕೊಂಡು ಸೊ ಇದು ಹಿಂಗಾಗುತ್ತಾ ಅದು ಹಂಗಾಗುತ್ತಾ ಅನ್ನೋದನ್ನು ಬಿಟ್ಟು ಸಿನಿಮಾ ರೀತಿಯ ನೋಡುವಂಥ ಒಂದು ಸಿನಿಮಾ, ಜಸ್ಟ್ ಫಾರ್ ದಿ ಎಂಟರ್ಟೈನಿಂಗ್ ಅಂತ ಹೇಳ್ಬೋದು. ತಾಯಿ ಮತ್ತು ಮಗನ ಸೆಂಟಿಮೆಂಟ್ ಕೂಡ ಅಷ್ಟೇ ಅದ್ಭುತವಾಗಿದೆ. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸ್ಗಳು ನಾವು ಏನು ಪೋಸ್ಟ್ರಲ್ಲಿ ನೋಡಿದ್ವಿ, ಎಲ್ಲ ಕ್ಯಾರೆಕ್ಟರ್ಸ್ಗಳು ಕಣ್ಣು ಮುಂದೆ ಬರುತ್ತೆ. ಸೊ ಅಷ್ಟೊಂದು ಕ್ಯಾರೆಕ್ಟರ್ಸ್ಗಳನ್ನು ನಾವು ಪೋಸ್ಟ್ರಲ್ಲಿ ನೋಡಿದಾಗ ಏನಪ್ಪ ಇಷ್ಟೊಂದು ಜನ ಇದ್ದಾರಾ ಅಂತ ಅನಿಸುತ್ತೆ. ಸೊ ಅಷ್ಟು ಜನನೂ ಈ ಒಂದು ಸಿನಿಮಾದಲ್ಲಿ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಇದರಲ್ಲಿ ಡಾಲಿ ಅವರು ಕೂಡ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಅವ್ರದ್ದೊಂಥರ ಫೇಸ್ ಆಗಿರ್ಬೋದು, ಆಮೇಲೆ ಲೈಕ್ ಅವ್ರ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಬೇರೆ ಥರ ಕಾಣ್ತಾರೆ. ಸೊ ಅವ್ರದ್ದಂತೂ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸು. ಆ್ಯಂಡ್ ಎಲ್ಲ ಒಂದು ಆರ್ಟಿಸ್ಟ್ಗಳು ಕೂಡ ಅಷ್ಟೇ ಅದ್ಭುತವಾಗಿ ಆ ಒಂದು ಪಾತ್ರಗಳಿಗೆ ಜೀವನ ತುಂಬಿದ್ದಾರೆ ಅಂತ ಹೇಳ್ಬೋದು. ಎಕ್ಸ್ಟ್ರಾ ನಾನು ಏನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಸೊ ಮದರ್ ಪ್ರಾಮಿಸ್ ಸಿನಿಮಾಗೆ ಹೋಗಿ ನೋಡಿ, ವಿತೌಟ್ ಲಾಜಿಕ್ಕು ಅದು ಇದು ಥಿಂಕ್ ಮಾಡಿದೆ ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ಸಿನಿಮಾ ನೋಡಿದ್ದೀರಾ ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.